ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಸುನಿಕ್ಷಿತ ಯೂಟ್ಯೂಬ್ ಚಾನಲ್. ಇವತ್ತು ಭೀಮನ ಅಮಾವಾಸ್ಯೆ. ನನಗೆ ಬೆಳಗ್ಗೆ ಪೂಜೆ ಮಾಡೋದಕ್ಕಾಗಲಿಲ್ಲ, ಯಾಕೆಂದರೆ ಬೆಳಗ್ಗೆ ಇಬ್ಬರು ಕೂಡ ಡ್ಯೂಟಿಗೆ ಹೊರಟೋಗ್ಬಿಡ್ತಾರೆ, ಅಣ್ಣ ಮತ್ತು ಹಸ್ಬೆಂಡ್ ಇಬ್ಬರೂ. ಆ ಟೈಮಲ್ಲಿ ನನಗೆ ಅದು ಈಗ ಒಂದು 4 ಗಂಟೆಗೆ ಎದ್ದು ರೆಡಿ ಮಾಡ್ಕೊಬಿಡ್ತಿದ್ನೇನೋ ಮೊದಲಾಗಿದ್ದಿದ್ರೆ, ಆದರೆ ಇವಾಗ ಆಗಲ್ಲ ಅಲ್ವಾ. ಸೊ ಈವ್ನಿಂಗ್ಗೆ ಪೂಜೆ ಮಾಡೋಣ ಅಂತ ಅಂದ್ಕೊಂಡು ಈವ್ನಿಂಗ್ಗೆ ಪೂಜೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೆಯವ್ರು ಬಂದುಬಿಡ್ತಾರೆ ಅಂತ ಬೇಗ ಆತ್ರವಾಗಿ ಅಡುಗೆನೂ ಮಾಡಬೇಕಿತ್ತು, ಪೂಜೆನೂ ಮಾಡಬೇಕಿತ್ತು. ಸೊ ಎರಡನ್ನೂ ರೆಡಿ ಮಾಡಿಕೊಂಡು ಕಾಯ್ತಾ ಇದ್ದೆ. ಅವ್ರು ಬಂದೇ ಬಿಟ್ಟರು. ಅಷ್ಟರಲ್ಲಿ ಎಲ್ಲನೂ ರೆಡಿ ಮಾಡ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ನಮ್ಮ ದೇವ್ರಿಗೆ ಯಾವಾಗಲೂ ಹಾಲ್ಕೀರಿನ ನೈವೇದ್ಯನೇ ಆಗಿರುತ್ತೆ. ಗೋಟು ರೆಡಿ ಅಂದರೆ ಬೇಗ ಆಗೋವಂಥ ನೈವೇದ್ಯ ಅದು. ಈ ಟೈಮಲ್ಲಿ ನನಗೆ ಬೇಗ ಆಗುತ್ತೆ. ಕ್ಯಾರೆಟ್ ಹಲ್ವಾ ಮಾಡೋಣ ಅಂದ್ಕೊಂಡೆ, ಬಟ್ ನನಗೆ ತರಿಸೋದಕ್ಕೆ ಮರ್ತೇ ಹೋಯ್ತು ಕ್ಯಾರೆಟ್ನ. ಅದಕ್ಕೆ ನಾನು ಇದೇ ಇರಲಿ ಅಂತ ಮಾಡೋಣ ಅಂತ ಮಾಡಿಕೊಂಡೆ. ಪಾದ ಪೂಜೆ ಶುರು ಮಾಡ್ಕೊಂಡಿದ್ದೀನಿ. ನಮ್ಮ ಮನೇಲಿ ಬೇಡ ಅಂತ ಹೇಳಿದ್ರು. ಅಟ್ಲೀಸ್ಟ್ ಈ ವರ್ಷನಾದರೂ ಬೇಡ ಬಿಡು ಅಂತ ಹೇಳಿದ್ರು. ಇಲ್ಲ, ನನಗೆ ಖುಷಿ ಇದೆ, ಪ್ರೀತಿ ಇದೆ ಮಾಡೋದಕ್ಕೆ. ಹಂಗಾದ್ರೆ ಮಾಡಲಿಲ್ಲ ಅಂದವ್ರಿಗೆಲ್ಲ ಪ್ರೀತಿ ಇರಲ್ವಾ ಅಂತಲ್ಲ, ಅವ್ರವ್ರ ಮನ್ಸಿಗೆ ಭಾವನೆ ಅದು. ನನಗೆ ತುಂಬ ಖುಷಿ ಇದೆ, ತುಂಬ ಪ್ರೀತಿ ಇದೆ, ತುಂಬ ಇಷ್ಟಪಟ್ಟು ಮಾಡ್ತಿದ್ದೀನಿ. ಇದು ಮಾಡೋದ್ರಿಂದ ನಂಗೆ ಖುಷಿ ಇದೆ. ಸೊ ಅದಕ್ಕೋಸ್ಕರ ಮಾಡ್ತಿದ್ದೀನಿ. ಮಾಡದೇ ಇರೋರನ್ನ ಮಾಡಿ ಅಂತಲೂ ಕೇಳಲ್ಲ, ಮಾಡೋರದ್ದು ತಪ್ಪು ಅಂತಲೂ ಹೇಳಲ್ಲ. ನನ್ನ ಪ್ರಕಾರ ಏನು ಗೊತ್ತಾ, ಯಾವುದೇ ವಿಷಯ ಆಗಲಿ ಇನ್ನೊಬ್ರಿಗೆ ನಾವು ತೊಂದರೆ ಕೊಡದೆ, ನಾವು ತೊಂದರೆ ತಗೊಳ್ದೆ ಖುಷಿಯಿಂದ ಮಾಡೋ ಕೆಲಸ ಯಾವುದಾದ್ರೂ ಸರಿ, ನೀವು ಮಾಡೋದ್ರಲ್ಲಿ ತಪ್ಪೇನಿಲ್ಲ. ನಾವು ನಡ್ಸ್ಕೊಂಡು ಬಂದಿಲ್ಲ, ನಮ್ಮ ಮನೇಲಿ ಇದೆಲ್ಲ ಏನಿಲ್ಲ, ಪರವಾಗಿಲ್ಲ. ನಿಮ್ಗೆ ಇಷ್ಟ ಇಲ್ವಾ, ಬೇಡ, ನಮ್ಗೆ ಇಷ್ಟ ಇದೆ, ನಾವು ಮಾಡ್ತೀವಿ, ಅದನ್ನು ನೀವು ಮಾಡಲೇಬಾರ್ದು ಅನ್ನೋ ರೀತಿಯೆಲ್ಲ ಹೇಳಬಾರ್ದು. ನನ್ನ ಲೈಫಲ್ಲಿ ಆ ಥರದ ವ್ಯಕ್ತಿಗಳನ್ನ ತುಂಬ ಜನ ನೋಡ್ತಾ ಇದ್ದೀನಿ. ಮೊದಲೆಲ್ಲ ಭಯ ಆಗ್ತಿತ್ತು, ಮಾಡಬಾರ್ದಾ, ಹಾಗಾದರೆ ಏನೂ ಮಾಡಬಾರ್ದು ಅಂತೆಲ್ಲ ತುಂಬ ಭಯನೇ ಆಗ್ತಿತ್ತು ನನಗೆ. ಆಮೇಲೆ ದಿನ ಹೋಗ್ತಾ, ಇಲ್ಲ ನನಗಿಷ್ಟ ಇದೆ, ನಾನೇನು ತಪ್ಪು ಮಾಡ್ತಿಲ್ಲ, ಕೆಟ್ಟದಂತೂ ಆಗಲ್ಲ ಅಲ್ವಾ, ಇದರಿಂದ ಒಳ್ಳೆಯದಾಗುತ್ತೆ, ಅಟ್ಲೀಸ್ಟ್ ಕೆಟ್ಟದಂತೂ ಆಗಲ್ಲ ಅಲ್ವಾ. ಸೊ ಪೂಜೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆಚಾರ ವಿಚಾರ, ಈ ರೀತಿ ರಿವಾಜುಗಳು ನಂಗೆ ನಿಜವಾಗ್ಲೂ ಗೊತ್ತಿಲ್ಲ. ನಾನು ಶ್ರದ್ಧೆ ಭಕ್ತಿಯಿಂದ ನಮ್ಮ ಮನೆಯವ್ರಿಗೆ ಪೂಜೆ ಮಾಡಬೇಕನ್ನಿಸ್ತು. ಇದು 4ನೇ ವರ್ಷ ಅನ್ಕೋತೀನಿ. 1 ವರ್ಷ ನನಗೆ ಮಾಡೋಕ್ಕಾಗಲಿಲ್ಲ, 4 ವರ್ಷ ಸತತವಾಗಿ ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಖುಷಿ ಇದೆ ಇದರಿಂದ, ಅವ್ರಿಗೂ ಖುಷಿ ಇದೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಯಾವತ್ತೂ ಇನ್ನೊಬ್ರನ್ನ ಕೆಳಗೆ ಹಾಕಿ ಮಾತಾಡೋಲ್ಲ. ಯಾಕಂದರೆ ಅವರವರ ಪರಿಸ್ಥಿತಿನೇ ಬೇರೆ ಇರುತ್ತೆ, ಅವ್ರವ್ರ ಜೀವನನೇ ಬೇರೆ ಇರುತ್ತಲ್ವ, ನಮ್ಮ ಜೀವನನೇ ಬೇರೆ ಇರುತ್ತೆ. ಅವ್ರಿಗೆ ಇಷ್ಟ ಇದ್ದವ್ರು ಮಾಡಿದ್ರೆ ಮಾಡಲಿ, ಇಲ್ಲ ಅಂದರೆ ಇಲ್ಲ. ಇದೊಂದೇ ವಿಷಯ ಅಲ್ಲ, ಯಾವ ವಿಷಯ ಆದ್ರೂ ಪರವಾಗಿಲ್ಲ. ನಡೆದೇ ಬಂದಿಲ್ಲ ಅಂದರೆ ಇನ್ನೂ ಉದಾಹರಣೆಗಳು ತುಂಬ ರೀತಿ ಕೊಡ್ಬೋದು. ಆ ಥರ ನಡೆದೇ ಬಂದಿಲ್ವಲ್ಲ, ನಾವು ಯಾಕೆ ಪಡಬೇಕು? ಹಂಗಂದರೆ ನಮ್ಮ ಮನೇಲಿ ಯಾರು ಮನೆಯೇ ಕಟ್ಟಿರಲ್ಲಪ್ಪ, ನಾವು ಯಾಕೆ ಕಟ್ಟಬೇಕು? ನಮ್ಮ ಮನೇಲಿ ಯಾರು ಫಾರಿನ್ ಟ್ರಿಪ್ಪೇ ಮಾಡಿರಲ್ಲ, ನಾವು ಯಾಕೆ ಮಾಡಬೇಕು? ನಮ್ಮ ಮನೇಲಿ ಯಾರೂ ಮಾಡಿಲ್ಲ, ನಾವು ಹೀಗೆ ಇರಬೇಕು ಅಂದ್ಬಿಟ್ಟು ಇದ್ಬಿಡ್ತೀವ? ಇಲ್ಲ ಅಲ್ವಾ. ಅದೇ ರೀತಿ ಹೊಸತು ಬಂದಾಗ ನಡ್ಸ್ಕೊಂಡು ಹೋಗೋದ್ರಲ್ಲಿ ತಪ್ಪೇನಿಲ್ಲ. ಅಂದರೆ ಅದರಿಂದ ತೊಂದರೆ ಆಗಬಾರ್ದು ಅಷ್ಟೇ. ನಿಮಗೆ ಆಗ್ತಿಲ್ಲ ಮಾಡೋದಕ್ಕೆ, ನಾವು ತುಂಬ ಬ್ಯುಸಿ ಇದ್ದೀವಿ ಅಥವಾ ದೂರ ಇದ್ದೀವಿ, ಹೊರಗಡೆ ಇದ್ದೀವಿ, ಈಗ ಆರ್ಮಿಲಿರೋರೆಲ್ಲ ಏನು ಮಾಡ್ತಾರೆ ಅಂತೆಲ್ಲ ಹೇಳ್ಬೋದು. ನಿಮ್ಮ ಕೈಲಿ ಆದರೆ, ನಿಮ್ಗೆ ಇಷ್ಟ ಇದ್ದರೆ, ಇಷ್ಟ ಇದ್ದರೆ ಏನು ಗೊತ್ತಾ, ನಮ್ಮ ಕೈಲಿ ಆಗಲಿಲ್ಲ ಅಂದ್ರೂ ನಾವು ಮಾಡೇ ಮಾಡ್ತೀವಿ. ಇಷ್ಟ ಇದ್ದರೆ ಮಾಡಬೇಕು. ಇಲ್ಲಿಗೆ ಇಷ್ಟು ಹೇಳಿದ್ದು ಸಾಕು ಅನಿಸುತ್ತೆ. ನಾನು ಹೇಳ್ತಾ ಇದ್ದೆ, ಇನ್ನೇನು ಸೀಮಂತ ಬರ್ತಿದೆ ಅಲ್ವಾ, ನಿಮಗೆ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ, ಕುಂಕುಮ ಇಡೋದೆಲ್ಲ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ. ಫನ್ನಾಗಿತ್ತು. ಅಣ್ಣ ಇದ್ರು ವೀಡಿಯೋ ಮಾಡ್ಕೊಡೋದಕ್ಕೆ, ಇಲ್ಲ ಅಂದಿದ್ರೆ ನಾನು ಕ್ಯಾಮ್ರಾ ಫಿಕ್ಸ್ ಮಾಡಿ, ಅಂದರೆ ಫೋನನ್ನೇ ಟ್ರೈಪಾಡ್ಗೆ ಹಾಕಿ ಫಿಕ್ಸ್ ಮಾಡಿ, ಝೂಮ್ ಇನ್ ಎಲ್ಲ ಮಾಡಿ ಸಿಕ್ಕಾವಟ್ಟೆ ರಿಸ್ಕ್ ಆಗಿಬಿಡ್ತಿತ್ತು. ಯಾಕಂದರೆ ಕೂತಿ ಎದ್ದು ತುಂಬ ಮಾಡೋಕ್ಕಾಗಲ್ಲ ಅಲ್ವ ಈ ಟೈಮಲ್ಲಿ. ಆಮೇಲೆ ಇನ್ನೊಂದು ಏನು ಮಾಡ್ತಾಯಿದ್ದೀನಿ ಅಂದರೆ, ನಾನು ಈ ಥರ ಕಾರ್ಯಕ್ರಮಗಳು ಇಟ್ಕೊಂಡಿದ್ದಾಗ ವೀಡಿಯೋ ಮೇಲೆ ಜಾಸ್ತಿ ನಾನು ಕಾನ್ಸಂಟ್ರೇಟ್ ಮಾಡ್ತಾಯಿಲ್ಲ. ಯಾಕೆಂದರೆ ವೀಡಿಯೋನ ನಾನು ಹಿಂಗೆ ತೆಗಿಬೇಕು, ಈ ಆ್ಯಂಗಲಲ್ಲಿ ತೆಗಿಬೇಕು, ಈ ಥರ ಮಾಡಬೇಕು ಅಂತ ಅಂದ್ಕೊಂಡ್ಬಿಟ್ರೆ ಆ ಮೂಮೆಂಟನ್ನ ನಾನು ಖುಷಿಯಿಂದ ಅನುಭವಿಸೋದಕ್ಕಾಗೋದಿಲ್ಲ. ಸೊ ಅದು ಹೆಂಗೆ ಬರುತ್ತೆ ರಾ ಆಗಿ ಹಾಗೇ ಬರಲಿ. ವೀಡಿಯೋನ ಬೇಕಾದ್ರೆ ಹೆಂಗಾದರೂ ಎಡಿಟ್ ಮಾಡ್ಕೊಂಡ್ರಾಯ್ತು, ಬಟ್ ಆ ಮೂಮೆಂಟ್ನ ನಾನು ಎಂಜಾಯ್ ಮಾಡಬೇಕು. ಸೊ ಅದಕ್ಕೋಸ್ಕರ ಎಂಜಾಯ್ ಮಾಡ್ತಾಯಿದ್ದೀನಿ. ಮನೆಯವ್ರಿಗೆ ಒಂಥರ ಒಳಗಡೆ ಖುಷಿನೂ ಆಗ್ತಿರುತ್ತೆ ಅಂದ್ಕೊಂಡಿದ್ದೀನಿ. ಆದ್ರೂ ಇದೆಲ್ಲ ಬೇಕಾ ಅನ್ನೋ ರೀತಿಯೇ ಅವರು ಇರ್ತಾರೆ.
ಎಲ್ಲನೂ ಬೇಗ ಬೇಗ ಮಾಡ್ಕೊಂಡಿದ್ದರಿಂದ ಎಲ್ಲ ಕೆಲಸ ಮುಗ್ದೇ ಹೋಯಿತು. ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನೇ ಇರಲಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ದು ಬಂದುಬಿಡೋಣ ಅಂತ ಆಯಿತು. ಹಾಗೆ ಹೊರಗಡೆ ಸ್ವಲ್ಪ ಇಬ್ರಿಗೂ ಕೆಲಸ ಇತ್ತು. ಹೆಂಗಿದ್ರು ಇವರು ಲೇಟ್ ಆಯಿತು, ನಾನು ಇನ್ನು ಡ್ಯೂಟಿಗೆ ಹೋಗಲ್ಲ ಅಂತ ಹೇಳಿದ್ರಲ್ಲ, ಹಂಗಾದ್ರೆ ಸರಿನಪ್ಪ, ಎರಡು ಕೆಲಸ ಮುಗಿಸ್ಕೊಂಬಿಡೋಣ ಇಬ್ಬರೂ ಅಂತ ಅಂದ್ಕೊಂಡು ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಪೂಜೆ ಆದ ತಕ್ಷಣ ಟೈಮ್ ಆಗೋಯಿತು. ಒಂದು 7:15 ಇಲ್ಲೇ ಆಗೋಯಿತು. ಸೊ ದೇವಸ್ಥಾನಕ್ಕೆ ಹೋಗಿ ಮತ್ತು ಇನ್ನೊಂದು 2-3 ಕೆಲಸ ಇತ್ತಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಬರೋಣ ಅಂತ ಹೊರಡಬೇಕು ಇವಾಗ. ಇಬ್ಬರು ಈ ಕಡೆ ರೇಗ್ಸೋಕ್ಕೆ ಶುರು ಮಾಡಿದರು. ನನಗೇನೆಂದರೆ ಇವ್ರು ರೇಗಿಸ್ತಿದ್ದಾರೆ ಅಂತ ಬೇಜಾರು ಮಾಡ್ಕೊಂಬಿಟ್ರೆ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ ಯಾವ ಕೆಲಸನೂ. ಅದಕ್ಕೋಸ್ಕರ ಏನೂ ನಂಗೆ ಕೇಳಿಸ್ತಾನೆ ಇಲ್ಲಪ್ಪ ಅಂದ್ಕೊಂಡು ಮಾಡ್ತಾ ಇದ್ದೆ. ಈ ಟೈಮಲ್ಲಿ ಇದೆಲ್ಲ ಬೇಕಿತ್ತಾ, ಹಿಂಸೆ ಅಲ್ವಾ ಅಂತ ಅನ್ನಿಸ್ಬೋದು. ಬಟ್ ನನಗೆ ಮಾಡಬೇಕಾದ್ರೂ ತುಂಬ ಖುಷಿ ಇತ್ತು. ಇವಾಗ ವಿಡಿಯೋ ನೋಡ್ತಾ ಎಡಿಟ್ ಮಾಡಬೇಕಾದ್ರೂ ಕೂಡ ತುಂಬ ಖುಷಿ ಆಗ್ತಾ ಇದೆ. ಇದೆಲ್ಲ ಒಂದು ಮೆಮೊರೀಸ್ ಅಲ್ವಾ. ಹೋದ ವರ್ಷ ಹಿಂಗೆ ಮಾಡಿದೆ, ಈ ವರ್ಷ ಹಿಂಗೆ ಮಾಡಿದೆ. ಹೋದ ವರ್ಷ ಕೋಪದಲ್ಲೇ ಪೂಜೆ ಮಾಡಿದ್ದೀನಿ, ಆದರೆ ಈ ವರ್ಷ ಚೆನ್ನಾಗಾಯಿತು. ಇನ್ನೊಂದು ಖುಷಿಯಾದ ವಿಷಯ ಏನಂದರೆ, ಪ್ರಸಾದ ಅಂತ ತಿರುಪತಿ ಲಡ್ಡೂನೇ ಮನೆಗೆ ಬಂದುಬಿಟ್ಟಿತ್ತು. ಅದನ್ನೇ ಸ್ವೀಟ್ ಅಂತ ಇಬ್ಬರು ತಿಂದ್ವಿ. ಆಮೇಲಿಂದ ದೇವಸ್ಥಾನಕ್ಕೆ ಹೋಗಿದ್ವಿ. ಬಟ್ ದೇವಸ್ಥಾನ ತುಂಬ ರಶ್ ಇತ್ತು. ನಮ್ಮ ಮನೆಯವ್ರು ಪಾರ್ಕ್ ಮಾಡಿ ಬರಲಿ ಅಂದ್ಬಿಟ್ಟು ನಾವು ಬೇರೆ ವೆಯ್ಟ್ ಮಾಡಿಬಿಟ್ವಾ. ನಾವು ದೇವಸ್ಥಾನಗಳು ಹೋಗೋದೇ ತುಂಬಾ ಕಡಿಮೆ. ಅದರಿಂದ ನಮಗೆ ಗೊತ್ತೇ ಆಗೋಲ್ಲ ಯಾವ್ಯಾವ ದೇವಸ್ಥಾನದಲ್ಲಿ, ಅಂದರೆ ಒಂದೊಂದು ದೇವಸ್ಥಾನದಲ್ಲಿ ಒಂದೊಂದು ರೀತಿ ರೂಲ್ಸ್ ಇರುತ್ತೆ. ಒಂದೊಂದು ದೇವಸ್ಥಾನದಲ್ಲಿ ನಾವೇ ಕಾಯಿ ಹೊಡ್ಕೊಂಡು ಹೋಗಬೇಕು. ನಾವು ಕಾಯಿ ಹೆಂಗೆ ಹೊಡಿಯೋದು ಅಂತ ಯೋಚನೆ ಮಾಡಿಕೊಂಡೆ ಒಂದು 10-20 ನಿಮಿಷ ಅಲ್ಲೇ ಕಳೆದ್ಬಿಟ್ವಿ. ತುಂಬ ಲೇಟಾಗೋಯಿತು. ನಿಂತು ಕಾಲೇ ನೋವು ಬಂದ್ಬಿಡ್ತು. ಬಟ್ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು. ಆಂಜನೇಯನ ದೇವಸ್ಥಾನ ಆಗಿತ್ತು. ಅಲ್ಲೊಬ್ಬರು ಎಲೆ ಹಾರನ ತಂದು ಹಾಕಿದ್ರು. ಅದಕ್ಕೆ ಎಷ್ಟು ಚೆನ್ನಾಗಿ ಅದನ್ನು ಪೋಣಿಸಿದ್ರು ಅಂದರೆ ತುಂಬ ಖುಷಿ ಆಯಿತು ನೋಡೋದಕ್ಕೆ. ಪೂಜೆ ಮುಗಿಸ್ಕೊಂಡು ನಾವು ಟ್ರೆಂಡ್ಸ್ಗೆ ಹೋಗಿದ್ದೆ. ಅಲ್ಲಿ ಸ್ವಲ್ಪ ನನಗೆ ಲೆಗಿನ್ಸ್ ಪ್ಯಾಂಟ್ ಬೇಕಿತ್ತು, ಟಾಪ್ಗಳು ಆರ್ಡ್ರ್ ಮಾಡಿದ್ದೆ, ಅದಕ್ಕೋಸ್ಕರ ಅದನ್ನು ತೊಗೊಂಡು ಇವಾಗ ಮನೆಗೆ ಹೊರಡ್ತಾ ಇದ್ವಿ. ಎಲ್ಲ ಕೆಲಸ ಮುಗೀತು. ಹತ್ತತ್ರ ಒಂದು 9 ಗಂಟೆ ಆಗೋಯಿತು. ಇನ್ನೇನಿಲ್ಲ, ಹೋಗಿ ಊಟ ಮಾಡಿಕೊಂಡು ಮಲ್ಕೊಳ್ಳೋದು ಅಷ್ಟೇ ಕೆಲಸ. ಅಡುಗೆ ಎಲ್ಲ ರೆಡಿ ಇತ್ತು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್. ಥ್ಯಾಂಕ್ ಯು.